ಹೆಲೋ ಮಮ್ಮೀಸ್, ಮಕ್ಕಳಿಗೆ ಕೋಲ್ಡ್ ಅಂಡ್ ಕಫ್ ಆದಾಗ ಟೇಸ್ಟ್ ಇಲ್ಲದೆ ಊಟನೇ ಬಿಟ್ಬಿಡ್ತಾರೆ. ಸೊ ಅಂತ ಟೈಮಲ್ಲಿ ಈ ತರ ಸೂಪ್ ರೆಸಿಪಿಗಳನ್ನ ಮಾಡ್ಕೊಟ್ರೆ ಮಕ್ಕಳಿಗೂ ಇಷ್ಟ ಆಗತ್ತೆ, ಹಾಗೆ ಅವರು ಬೇಗ ಹುಷಾರಾಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇವತ್ತೊಂದು ಬೆಸ್ಟ್ ಸೂಪ್ ನ ತೋರಿಸ್ತಾ ಇದೀನಿ. ಮಕ್ಕಳಿಗೆ ಕೋಲ್ಡ್ ಅಂಡ್ ಕಫ್ ಇದ್ದಾಗ ಇದೊಂದು ಸೂಪ್ ನ ಮಾಡ್ಕೊಡಿ. ಯಾವ ತರ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ತರ ರೆಸಿಪಿ ಕೂಡ ನನ್ನ ಅಕೌಂಟ್ ಅಲ್ಲಿ ಇದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಈಗ ಫ್ರೆಶ್ ಆಗಿರೋ ಅಂತ ನುಗ್ಗೆ ಸೊಪ್ಪನ್ನ ತಗೊಂಡು ಅದನ್ನ ನೀಟಾಗಿ ಬಿಡಿಸ್ಕೋಬೇಕು. ಹುಳ ಏನಾದ್ರು ಇದ್ರೆ ನೀಟಾಗಿ ನೋಡ್ಬಿಟ್ಟು ಬಿಡಿಸ್ಕೊಂಡು ಅದನ್ನ 3-4 ಸಲ ಚೆನ್ನಾಗಿ ತೊಳೆದು ಇವಾಗ ಅದನ್ನ ಒಂದು ಪ್ಯಾನ್ ಗೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, 4-5 ಮೆಣಸುಗಳನ್ನ ಹಾಕಿದೀನಿ. ಹಾಗೆ ಒಂದ್ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಟೇಸ್ಟ್ಗೆ ಉಪ್ಪನ್ನ ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಗೈಸ್, ನುಗ್ಗೆ ಸೊಪ್ಪಲ್ಲಿ ಆಂಟಿ ಇನ್ಫ್ಲಮೇಟರೀಸ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಮಕ್ಳು ಕೋಲ್ಡ್ ಅಂಡ್ ಕಫ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ರೆಸಿಪಿನ 10 ಮಂತ್ಸ್ ಇಂದ ಮಕ್ಕಳಿಗೆ ಕೊಡಬಹುದು ಮತ್ತೆ ಈಸಿಯಾಗಿ ಕೂಡ ಡೈಜೆಷನ್ ಆಗುತ್ತೆ. ಅದ್ರ ಮೇಲೆ ಮಕ್ಕಳು ಎಷ್ಟು ದೊಡ್ಡವರಾದ್ರೂ ಕೂಡ ಅದನ್ನ ಮಾಡ್ಕೋಬಹುದು, ನಾವು ಕೂಡ ಕುಡಿಬಹುದು. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂದ್ಸಲ ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಸೂಪರ್ ಟೇಸ್ಟಿ ಆಗಿರುತ್ತೆ. ಈಗ ಚೆನ್ನಾಗಿ ಅದನ್ನ ಬೇಯಿಸ್ಕೊಂಡು ಒಂದು ಪ್ಲೇಟ್ ಗೆ ಹಾಕಿದೀನಿ. ತಣ್ಣಗಾದ್ಮೇಲೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಮಕ್ಕಳಿಗೆ ಆದಷ್ಟು ಹುಷಾರಿಲ್ದಿ ಟೈಮಲ್ಲಿ ಈ ತರ ಸೂಪುಗಳನ್ನ ಮಾಡೋದಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ಸ್ವಲ್ಪ ಬೇಗ ಹುಷಾರಾಗೋದಕ್ಕೆ ಹೆಲ್ಪ್ ಮಾಡ್ತವೆ. ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ನೀಟಾಗಿ ಸೋದಿಸ್ಕೋಬೇಕು. ಯಾಕಂದ್ರೆ ಮೆಣಸು, ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ, ಸೊ ತರ್ತರಿ ಆಗಿದ್ರೆ ಮಕ್ಳು ಇಷ್ಟ ಪಡಲ್ಲ. ಸೊ ಈ ತರ ನೀಟಾಗಿ ಸೋದಿಸ್ಕೊಂಡು ಅದು ಒಂದು ಕುದಿ ಬರೋವರೆಗೂ ಅದನ್ನ ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಮಕ್ಕಳಿಗೆ ಇದನ್ನ ಕುಡಿಸಿ. ತುಂಬಾನೇ ಚೆನ್ನಾಗಿರುತ್ತೆ. ಇನ್ನಷ್ಟು ಸೂಪ್ ರೆಸಿಪಿ ಬೇಕು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.